ಸ್ನೇಹಿತರೆ, ತದ್ಭವಕ್ಕೆ ಸ್ವಾಗತ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟವು ಬಹುಮತ ಪಡೆದು ಸರ್ಕಾರ ರಚನೆ ಮಾಡಿದೆ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿರುವ 5 ಜನರಿಗೆ ಮಂತ್ರಿಗಿರಿಯು ಲಭಿಸಿದೆ. ಹಾಗಾದರೆ 5 ಮಂತ್ರಿಗಳನ್ನು ಒಳಗೊಂಡ ಕರ್ನಾಟಕಕ್ಕೆ ಏನೇನು ಅನುಕೂಲವಾಗಬಹುದು, ಯಾರಿಗೆ ಯಾವ ಇಲಾಖೆ ಲಭಿಸಿದೆ, ಆಯಾ ಇಲಾಖೆಗಳಲ್ಲಿ ನಮ್ಮ ರಾಜ್ಯಕ್ಕೆ ಆಗುವ ಲಾಭವೇನು, ಜನರ ನಿರೀಕ್ಷೆಗಳೇನು, ಕುಮಾರಸ್ವಾಮಿ ಅವರಿಗೆ ನೀಡಿರುವ ಖಾತೆಯ ಬಗ್ಗೆ ಒಂದಿಷ್ಟು ಮಾಹಿತಿ ನಾವಿಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಗೆಳೆಯರೆ, ನಮ್ಮ ರಾಜ್ಯಕ್ಕೆ 3 ಸಂಪುಟ ದರ್ಜೆಯ ಸ್ಥಾನಮಾನ ಹಾಗೂ 2 ರಾಜ್ಯ ಖಾತೆಯ ಸ್ಥಾನಮಾನಗಳು ಮೋದಿಯ 3ನೇ ಅವಧಿಯ ಸರ್ಕಾರದಲ್ಲಿ ದೊರೆತಿವೆ. ಹಾಗಾದರೆ ಸಂಪುಟ ದರ್ಜೆ ಸ್ಥಾನಮಾನ ಅಂದರೆ ಏನು? ಸಂಪುಟ ದರ್ಜೆ ಸ್ಥಾನಮಾನ ಅಂದರೆ ಇಡೀ ದೇಶಕ್ಕೆ ಮಂತ್ರಿ, ಭಾರತದ ಮಂತ್ರಿ. ಇವರು ಎಲ್ಲ ರಾಜ್ಯಕ್ಕೂ ಅನ್ವಯಿಸುವಂತೆ ಅಧಿಕಾರವನ್ನು ಹೊಂದಿರುತ್ತಾರೆ. ಇಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು ಹಾಗೂ ನಿರ್ಮಲಾ ಸೀತಾರಾಮನ್ ಅವರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಸ್ಥಾನಮಾನ ದೊರೆತಿದೆ, ಅಂದರೆ ಸಂಪುಟ ದರ್ಜೆಯ ಸ್ಥಾನಮಾನ ದೊರೆತಿದೆ. ವಿ ಸೋಮಣ್ಣ ಹಾಗೂ ಶೋಭಾ ಕರಂದ್ಲಾಜೆ ಅವರಿಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಅಂದರೆ ರಾಜ್ಯ ಖಾತೆ ದೊರೆತಿದೆ. ಕೃಷಿ ಖಾತೆ ನಿರೀಕ್ಷೆಯಲ್ಲಿದ್ದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರೋದು ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವಾಲಯ. ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳು, ನವೀಕರಿಸಬಹುದಾದ ಇಂಧನ. ಇನ್ನು ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಇಲಾಖೆ ಲಭಿಸಿದೆ. ಶೋಭಾ ಕರಂದ್ಲಾಜೆ ಅವರಿಗೆ ಕಿರು, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆ ಮತ್ತು ಕಾರ್ಮಿಕ ಖಾತೆ ರಾಜ್ಯ ಸಚಿವ ಸ್ಥಾನಮಾನ ದೊರೆತಿದೆ. ವಿ ಸೋಮಣ್ಣ ಅವರಿಗೆ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ಸ್ಥಾನಮಾನ ದೊರೆತಿದೆ. ಜನರ ನಿರೀಕ್ಷೆಗಳು ಬಿಜೆಪಿ ಮಿನಿಸ್ಟರ್ಗಿಂತಲೂ ಜಾಸ್ತಿ ಮೈತ್ರಿ ಪಕ್ಷದ ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆಯೇ ಇದೆ. ದೇಶದ ಅಭಿವೃದ್ಧಿ ಇದರಲ್ಲಿ ಅಡಗಿದೆ. ಉತ್ಪಾದನಾ ಕ್ಷೇತ್ರದಲ್ಲಿ ಬಹಳ ನಿರೀಕ್ಷೆಗಳಿವೆ. ಹೊಸ ಬದಲಾವಣೆ ತರಲು ಪ್ರಯತ್ನ ಮಾಡುತ್ತೇನೆ. ಇದೊಂದು ದೊಡ್ಡ ಇಲಾಖೆ. ಯುವಕರ ಉದ್ಯೋಗ, ದೇಶದ ಸಮಸ್ಯೆಗಳನ್ನು ಬಗೆಹರಿಸಬೇಕಿದೆ. ಮುಂದಿನ 15 ದಿನಗಳಲ್ಲಿ ಇಲಾಖೆ ಕುರಿತು ವಿಷನ್ ಡಾಕ್ಯುಮೆಂಟ್ ಮಾಡುತ್ತೇನೆ ಎಂದು ಕುಮಾರಸ್ವಾಮಿ ಅವರು ತಾವು ಮಾಡಬೇಕಾದ ಕೆಲಸದ ಬಗ್ಗೆ ಹಂಚಿಕೊಂಡಿದ್ದರು. ಹಾಗಾದರೆ ಏನಿದು ಬೃಹತ್ ಕೈಗಾರಿಕೆ ಖಾತೆ? ಇದರಲ್ಲಿ ಬರುವ ಪ್ರಮುಖ ಇಂಡಸ್ಟ್ರಿಗಳು ಯಾವುವು ಎಂಬುದನ್ನು ನೋಡೋದಾದರೆ ಈ ಇಲಾಖೆಗಳಲ್ಲಿ 5 ವಿಭಾಗಗಳಿವೆ. ಮೊದಲಿಗೆ ಆಟೋಮೋಟಿವ್ ಇಂಡಸ್ಟ್ರಿ ಅಂದರೆ ವಾಹನಗಳ ಉದ್ಯಮ. ಆಟೋಮೊಬೈಲ್ ಉದ್ಯಮವು ಭಾರತದ ಆರ್ಥಿಕತೆಯ ಪ್ರಮುಖ ಚಾಲಕರಲ್ಲಿ ಒಂದು. 2 ವೀಲರ್, 3 ವೀಲರ್, ಕಾರ್, ಲಘು ವಾಣಿಜ್ಯ ವಾಹನಗಳು, ಟ್ರಕ್ಗಳು, ಬಸ್, ಟ್ರ್ಯಾಕ್ಟರ್ಸ್, ಭಾರೀ ವಾಣಿಜ್ಯ ವಾಹನಗಳು ಮುಂತಾದ ಎಲ್ಲ ವರ್ಗದ ವಾಹನಗಳು ಭಾರತದಲ್ಲಿ ಉತ್ಪಾದಿಸಲಾಗುತ್ತದೆ. ಇನ್ನು ಎಲೆಕ್ಟ್ರಿಕ್ ವಾಹನಗಳು, ಇದರಲ್ಲೂ ಸಹ ಎಲೆಕ್ಟ್ರಿಕ್ ಬಸ್ಸಸ್, 4 ವೀಲರ್, 3 ವೀಲರ್, 2 ವೀಲರ್ ವಾಹನಗಳನ್ನು ಉತ್ಪಾದನೆ ಮಾಡ್ತಾರೆ. ಆಟೋ ಕಾಂಪೊನೆಂಟ್ಸ್, ಇದರಲ್ಲಿ ಮುಖ್ಯವಾಗಿ ಇಂಜಿನ್ ಪಾರ್ಟ್ಸ್, ಡ್ರೈವ್ ಟ್ರಾನ್ಸ್ಮಿಷನ್ ಮತ್ತು ಸ್ಟೇರಿಂಗ್ ಪಾರ್ಟ್ಸ್, ಬಾಡಿ ಹಾಗೂ ಚಾಸಿಸ್, ಸಸ್ಪೆನ್ಷನ್ ಮತ್ತು ಬ್ರೇಕ್ಸ್, ಎಲೆಕ್ಟ್ರಿಕ್ ಪಾರ್ಟ್ಸ್ ಹೀಗೆ ಮುಂತಾದವುಗಳ ಉತ್ಪಾದನೆ ಇದರಲ್ಲಿ ಸೇರುತ್ತದೆ. ಅಗ್ರಿಕಲ್ಚರಲ್ ಮಷಿನರಿ ಮತ್ತು ಟ್ರ್ಯಾಕ್ಟರ್ ಸೆಕ್ಟರ್, ಇದರಲ್ಲಿ ವ್ಯವಸಾಯಕ್ಕೆ ಬಳಸುವ ಟ್ರ್ಯಾಕ್ಟರ್ಸ್, ಪವರ್ ಟ್ರಿಲ್ಲರ್ಸ್, ಕಂಬೈನ್ ಹಾರ್ವೆಸ್ಟರ್ಗಳು ಹಾಗೂ ಇನ್ನಿತರೆ ಕೃಷಿ ಯಂತ್ರೋಪಕರಣಗಳ ಉತ್ಪಾದನೆಯೂ ಸೇರುತ್ತದೆ. ಒಟ್ಟಾರೆ ಆಟೋಮೋಟಿವ್ ಅಂದರೆ ವಾಹನಗಳ ಉದ್ಯಮವು ಭಾರತದ GDPಗೆ 6% ಮತ್ತು ಉತ್ಪಾದನಾ GDPಗೆ 35% ಕೊಡುಗೆ ನೀಡುತ್ತದೆ. ಎರಡನೆಯದಾಗಿ ಹೆವಿ ಇಂಜಿನಿಯರಿಂಗ್ ಅಂಡ್ ಮಷಿನ್ ಟೂಲ್ಸ್. ಹೆವಿ ಇಂಜಿನಿಯರಿಂಗ್ ಮತ್ತು ಮಷಿನ್ ಟೂಲ್ಸ್ ಸೆಕ್ಟರ್ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರಿಯನ್ನು ಒಳಗೊಂಡಿದೆ. ಕ್ಯಾಪಿಟಲ್ ಗೂಡ್ಸ್ ಉದ್ಯಮದ ಪ್ರಮುಖ ಉಪವಲಯಗಳೆಂದರೆ ಯಂತ್ರೋಪಕರಣಗಳು, ಜವಳಿ ಯಂತ್ರೋಪಕರಣಗಳು, ನಿರ್ಮಾಣ ಮತ್ತು ಭೂಚಲನೆ, ನಿರ್ಮಾಣ ಮತ್ತು ಗಣಿಗಾರಿಕೆ ಯಂತ್ರೋಪಕರಣಗಳು ಮತ್ತು ಇತರೆ ಭಾರೀ ಕೈಗಾರಿಕಾ ಯಂತ್ರಗಳಾದ ಸಿಮೆಂಟ್ ಯಂತ್ರಗಳು, ರಬ್ಬರ್ ಯಂತ್ರೋಪಕರಣಗಳು, ಲೋಹಶಾಸ್ತ್ರೀಯ ಯಂತ್ರೋಪಕರಣಗಳು, ರಾಸಾಯನಿಕ ಮತ್ತು ರಸಗೊಬ್ಬರ ಯಂತ್ರೋಪಕರಣಗಳು, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ಸ್, ಆಯಿಲ್ ಫೀಲ್ಡ್ ಸಲಕರಣೆ, ಪೇಪರ್ ಮಷಿನರಿ ಇತ್ಯಾದಿ. ಈ ಕೈಗಾರಿಕೆಗಳು 100% ವರೆಗೆ ವಿದೇಶಿ ನೇರ ಹೂಡಿಕೆವರೆಗೆ ಸ್ವಯಂಚಾಲಿತ ಮಾರ್ಗದಲ್ಲಿ ಮತ್ತು ತಂತ್ರಜ್ಞಾನದ ಸಹಯೋಗವನ್ನು ಮುಕ್ತವಾಗಿ ಅನುಮತಿಸಲಾಗಿದೆ. ಮೂರನೆಯದಾಗಿ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳು, ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ಈ ಸಚಿವಾಲಯದ ಅಡಿಯಲ್ಲಿ CPSE ಅಂದರೆ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳು ದೇಶದ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ. ಭಾರೀ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಉಪಕರಣಗಳಿಂದ ಹಿಡಿದು CPSEಗಳು ಸಿವಿಲ್ ನಿರ್ಮಾಣ, ಭಾರೀ ಯಂತ್ರೋಪಕರಣಗಳು, ಚಹಾ ತೋಟ ಇತ್ಯಾದಿ ಸೇರಿದಂತೆ ಆರ್ಥಿಕತೆಯ ವಿವಿಧ ವಲಯಗಳನ್ನು ಪೂರೈಸುತ್ತವೆ. ಕೆಲವು CPSEಗಳನ್ನು ನಾವು ಗಮನಿಸೋದಾದರೆ BHEL ಭಾರತ್ ಹೆವಿ ಎಲೆಕ್ಟ್ರಿಕ್ ಲಿಮಿಟೆಡ್, ಬ್ರಿಡ್ಜ್ ಅಂಡ್ ರೂಫ್ ಕಂಪನಿ ಲಿಮಿಟೆಡ್, ರಿಚರ್ಡ್ಸನ್ ಅಂಡ್ ಕ್ರುಡಾಸ್ ಲಿಮಿಟೆಡ್, ಹೆವಿ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಲಿಮಿಟೆಡ್, HMT ಲಿಮಿಟೆಡ್, HMT ಮಷಿನ್ ಟೂಲ್ಸ್ ಲಿಮಿಟೆಡ್
ಹೀಗೆ ಮುಂತಾದ CPSEಗಳನ್ನು ನಾವು ಗಮನಿಸಬಹುದು. ಸಿಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ CPSEನಲ್ಲಿಯೇ ಬರುತ್ತದೆ. ನಾಲ್ಕನೇ ವಲಯ ಹೆವಿ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್. ಭಾರೀ ವಿದ್ಯುತ್ ಉಪಕರಣಗಳ ಉದ್ಯಮವು ಇಂಧನ ವಲಯ ಮತ್ತು ಇತರೆ ಕೈಗಾರಿಕಾ ವಲಯಗಳ ಅಗತ್ಯಗಳನ್ನು ಪೂರೈಸುತ್ತದೆ. ಅಂದರೆ ಬಾಯ್ಲರ್ಗಳು, ಟರ್ಬೋ ಜನರೇಟರ್ಗಳು, ಟರ್ಬೈನ್ಗಳು, ಟ್ರಾನ್ಸ್ಫಾರ್ಮರ್, ಸ್ವಿಚ್ ಗೇರ್ಸ್, ರಿಲೇಗಳು ಮತ್ತು ಸಂಬಂಧಿತ ಪರಿಕರಗಳಂತಹ ಪ್ರಮುಖ ಸಾಧನಗಳನ್ನು ಈ ವಲಯದಿಂದ ತಯಾರಿಸಲಾಗುತ್ತದೆ. ಈ ಉದ್ಯಮದ ಕಾರ್ಯಕ್ಷಮತೆಯು ದೇಶದ ಸಾಮರ್ಥ್ಯ ಸೇರ್ಪಡೆ ಕಾರ್ಯಕ್ರಮದೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಆದ್ದರಿಂದ ಮಾರುಕಟ್ಟೆಯ ಪ್ರವೃತ್ತಿಯು ಭಾರತದ ವಿದ್ಯುತ್ ವಲಯ ಅವಶ್ಯಕತೆಯಿಂದ ನಡೆಸಲ್ಪಡುತ್ತದೆ. ಇನ್ನು ಐದನೇ ವಲಯ ಇನ್ನೋವೇಷನ್ ಅಂದರೆ ತಂತ್ರಜ್ಞಾನ ಉನ್ನತೀಕರಣ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಭಾರೀ ವಿದ್ಯುತ್ ಉತ್ಪಾದನೆ ಮತ್ತು ಪ್ರಸರಣ ಕೈಗಾರಿಕೆಗಳು, ಪ್ರಕ್ರಿಯೆ ಉಪಕರಣಗಳು, ವಾಹನಗಳು, ಹಡಗುಗಳು, ವಿಮಾನಗಳು, ಗಣಿಗಾರಿಕೆ, ರಾಸಾಯನಿಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಅಗತ್ಯತೆಗಳನ್ನು ಪೂರೈಸಲು ಭಾರತವು ವಿವಿಧ ಮೂಲ ಮತ್ತು ಬಂಡವಾಳ ಸರಕುಗಳ ಉತ್ಪಾದನೆಗೆ ಬಲವಾದ ಮತ್ತು ವೈವಿಧ್ಯಮಯ ಉತ್ಪಾದನೆಯ ನೆಲೆಯನ್ನು ಸ್ಥಾಪಿಸಿದೆ. ಪೆಟ್ರೋಲಿಯಂ ಇತ್ಯಾದಿ. ಆದಾಗ್ಯೂ ಭಾರತದ ಆರ್ಥಿಕತೆಯಲ್ಲಿ ಉತ್ಪಾದನಾ ಕ್ಷೇತ್ರದ ಪಾಲು ಇನ್ನೂ ಸಾಕಷ್ಟು ಇದೆ. ನಾವೀನ್ಯತೆ ಮತ್ತು ಹೊಸ ತಂತ್ರಜ್ಞಾನಗಳ ಅಳವಡಿಕೆ ಸ್ಪರ್ಧಾತ್ಮಕತೆಯ ಪ್ರಮುಖ ಅಂಶಗಳಾಗಿವೆ. ಭಾರತೀಯ ಸನ್ನಿವೇಶದಲ್ಲಿ ಆರ್ಥಿಕತೆಯ ತೆರೆಯುವಿಕೆ ಮತ್ತು ಅದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಆಟಗಾರರ ಪ್ರವೇಶವು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಹೊಂದಿಕೆಯಾಗುವ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಅಗತ್ಯವನ್ನು ಗಣನೀಯವಾಗಿ ಹೆಚ್ಚಿಸಿದೆ. CPSEಗಳು ಸಹ ಸಹಯೋಗ ಮತ್ತು ಆಂತರಿಕ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಯತ್ನಗಳ ಮೂಲಕ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ತಮ್ಮ ಯೋಜನೆಗಳನ್ನು ಅನುಸರಿಸುತ್ತವೆ. ಈ ನಿಟ್ಟಿನಲ್ಲಿ ಕೆಲವು ಉಪಕ್ರಮಗಳನ್ನು ನಾವು ನೋಡೋದಾದರೆ, ರಾಷ್ಟ್ರೀಯ ವಾಹನ ಮಂಡಳಿ, ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ, ದ್ರವ ನಿಯಂತ್ರಣ ಸಂಶೋಧನಾ ಸಂಸ್ಥೆ, ಕೇಂದ್ರೀಯ ಉತ್ಪಾದನಾ ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು, CMTI ಬೆಂಗಳೂರಿನಲ್ಲಿದೆ. ಇದಿಷ್ಟು ಬೃಹತ್ ಕೈಗಾರಿಕೆ ಖಾತೆಯಲ್ಲಿ ಬರುವ ಪ್ರಮುಖ ಅಂಶಗಳು. ಇಷ್ಟು ಜವಾಬ್ದಾರಿಯುತ ಉತ್ಪಾದನಾ ಕ್ಷೇತ್ರದ ಸಚಿವ ಸ್ಥಾನ ಹೊಂದಿರುವ ಕುಮಾರಸ್ವಾಮಿ ಅವರು ಜನರ ನಿರೀಕ್ಷೆಯಂತೆ ನಮ್ಮ ರಾಜ್ಯದಲ್ಲಿ ಹಲವಾರು ಉತ್ಪಾದನಾ ಇಂಡಸ್ಟ್ರಿಗಳನ್ನು ಬಂಡವಾಳ ಹೂಡುವಂತೆ ಉದ್ಯಮದಾರರೊಂದಿಗೆ ಸಮಾಲೋಚಿಸಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ರಾಜ್ಯದಲ್ಲಿರುವ ನಿರುದ್ಯೋಗ ಪ್ರಮಾಣವನ್ನು ಕಡಿಮೆ ಮಾಡಿ ಯುವಕರಿಗೆ ಕೆಲಸ ಸಿಗುವಂತೆ ಮಾಡುವುದು ಒಂದು ಕಡೆಯಾದರೆ, ದೇಶದಲ್ಲಿ ಮುಂದುವರಿಯುತ್ತಿರುವ ತಂತ್ರಜ್ಞಾನ ಕ್ಷೇತ್ರವನ್ನು ಭಾರತಕ್ಕೆ, ಅದರಲ್ಲೂ ಉತ್ಪಾದನಾ ಕ್ಷೇತ್ರಕ್ಕೆ ತಂದು ದೇಶದಲ್ಲಿಯೂ ಇಂಡಸ್ಟ್ರಿಗಳ ಸಮೃದ್ಧತೆ ಮತ್ತು ರಾಷ್ಟ್ರದ ಆರ್ಥಿಕತೆಗೆ ಹೆಚ್ಚಿನ ಕೊಡುಗೆ ನೀಡಬೇಕೆಂಬುದು ದೇಶದ ಜನರ ಆಶಯವಾಗಿದೆ. ನೋಡೋಣ, ನಮ್ಮ ನಿರೀಕ್ಷೆಗಳಂತೆಯೇ ಕೆಲಸ ಮಾಡ್ತಾರೋ ಇಲ್ಲ ರಾಜಕೀಯ ಕೆಸರೆರಚಾಟ ಮಾಡಿಕೊಂಡೇ ಇರುತ್ತಾರೋ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಸ್ನೇಹಿತರೆ, ಕುಮಾರಸ್ವಾಮಿ ಅವರಿಗೆ ಲಭಿಸಿರುವ ಸಚಿವ ಸ್ಥಾನ ಖಾತೆಯ ಬಗ್ಗೆ ವಿವರವಾದ ವಿಶ್ಲೇಷಣೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಖಾತೆಯ ಬಗ್ಗೆ ತಿಳಿಯೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.